ಮಲ್ಲ ಶಿವ ಅಬ್ಬಬ್ಬ ಸ್ವಾಮೀಜಿಯ ಸಲಿಂಗ ಕಾಮಪುರಾಣ. ಯಾವ ಕಂಡ ನಿನ್ನ ಮೊಬೈಲ್ನಿಂದ ಬಯಲಾಯ್ತು ಕರ್ಮಕಾಂಡ. ಪತ್ರ ಬೇರೆ ಬೇಕಾ ನಿಂಗೆ? ಮೊಹಮ್ಮದ್ ನಿಸಾರ್ ನಿಜಲಿಂಗ ಸ್ವಾಮೀಜಿ ಆದ ಕಥೆಯೇ ರೋಚಕ. ಶುಚಿ ರುಚಿ ಇರೋ ಕಡೆ ಇರ್ತೀಯಂತೆ, ಕೊಟ್ರೆ ಹಸಿ ಮದ್ಯ ಮಾಂಸವನ್ನೇ ಇಕ್ತಿಯಂತೆ. ಜಂಗಮ ದೀಕ್ಷೆ ಪಡೆದ ಮುಸ್ಲಿಂ ಸಮುದಾಯದ ಮೊಹಮ್ಮದ್ ನಿಸಾರ್ ಸ್ವಾಮೀಜಿಯಾಗಿ ಪರಿವರ್ತನೆ ಆಗಿರುವಂತಹ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ನಿಜಲಿಂಗ ಸ್ವಾಮೀಜಿ ಅಂತ ನಾಮಕರಣ ಮಾಡಿಕೊಂಡಿದ್ದಂತಹ ಮೊಹಮ್ಮದ್ ನಿಸಾರ್ ಮೂಲತಃ ಮುಸ್ಲಿಂ ಎಂದು ತಿಳಿದ ತಕ್ಷಣ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚೌಡಹಳ್ಳಿ ಗ್ರಾಮಸ್ಥರು ಆಕ್ಷೇಪವನ್ನ ವ್ಯಕ್ತಪಡಿಸಿ ಪೀಠದಿಂದ ಕೆಳಗಿಳಿಸಿದ್ದಾರೆ. ಇದೀಗ ಆತ ಸಲಿಂಗ ಕಾಮಿ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಸ್ವಾಮೀಜಿ ವೇಷದ ಮುಸ್ಲಿಂ ವ್ಯಕ್ತಿ ಮದ್ಯಪಾನ, ಮಾಂಸಾಹಾರ ಸೇವನೆ ಹಾಗೆ ಯುವಕನೊಂದಿಗೆ ಅಸಭ್ಯವಾಗಿ ವರ್ತಿಸುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ಲಿಂಗ ದೀಕ್ಷೆ ಪಡೆದು ಮಠಾಧೀಶನಾಗಿದ್ದಂತಹ ಮುಸ್ಲಿಂ ವ್ಯಕ್ತಿಯ ಸಲಿಂಗ ಕಾಮಪುರಾಣ ಇದೀಗ ಬಯಲಾಗಿದೆ. ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಾಪುರ ಮೂಲದ ಮೊಹಮ್ಮದ್ ನಿಸಾರ್ ತನ್ನ ಮೂಲ ಧರ್ಮ ಮರೆಮಾಚಿ ಚೌಡಹಳ್ಳಿ ಶ್ರೀ ಗುರುಮಲ್ಲೇಶ್ವರ ಶಾಖಾ ಮಠದಲ್ಲಿ ಸ್ವಾಮೀಜಿ ಆಗಿದ್ದ ಎನ್ನಲಾಗ್ತಿದೆ. ಸ್ಥಳೀಯವಾಗಿ ಮೊಹಮ್ಮದ್ ನಿಸಾರ್ಗೆ ಸಂಬಂಧಪಟ್ಟಂತಹ ಕೆಲವು ವಿವಾದಾತ್ಮಕ ವಿಡಿಯೋಗಳು ಮತ್ತೆ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಈ ವಿಡಿಯೋಗಳಲ್ಲಿ ಆತ ಮದ್ಯಪಾನ ಮಾಡ್ತಿರೋದು, ಮಾಂಸಾಹಾರ ಸೇವಿಸ್ತಾ ಇರೋದು ಮತ್ತೆ ಯುವಕನೊಬ್ಬನ ಜೊತೆಗೆ ಅಸಭ್ಯವಾಗಿ ವರ್ತಿಸ್ತಿರುವಂತಹ ದೃಶ್ಯಗಳು ಇವೆ ಅಂತ ಆರೋಪ ಮಾಡಲಾಗ್ತಿದೆ. ಇನ್ನು ಈ ವಿಷಯಗಳು ಗ್ರಾಮಸ್ಥರಲ್ಲಿ ಆಘಾತ ಮತ್ತೆ ಆಕ್ರೋಶಕ್ಕೆ ಕಾರಣವಾಗಿವೆ. ಆದರೆ ಈ ಆರೋಪಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳ ಸತ್ಯಾಸತ್ಯತೆಯನ್ನ ಸ್ವತಂತ್ರವಾಗಿ ದೃಢೀಕರಿಸಲಾಗಿಲ್ಲ ಮತ್ತು ಇದು ಕಾನೂನು ತನಿಖೆಗೆ ಒಳಪಡಬೇಕಾದಂತಹ ವಿಷಯ ಆಗಿದೆ. ಚೌಡಹಳ್ಳಿ ಗ್ರಾಮದಲ್ಲಿ ಸ್ವಾಮೀಜಿ ವೇಷದಲ್ಲಿ ಮಠಕ್ಕೆ ಬಂದು ಸೇರಿದ್ದಂತಹ ಮುಸ್ಲಿಂ ಯುವಕನ ಟೋಪಿ ಆತ ಮಠ ತ್ಯಜಿಸಿದ ಒಂದೇ ದಿನದಲ್ಲಿ ಬಂದಿದೆ. ಸ್ವಾಮೀಜಿ ಹೆಸರಲ್ಲಿ ಮಠಕ್ಕೆ ಸೇರಿದ್ದ ಮುಸ್ಲಿಂ ಯುವಕನ ಪೂರ್ವಾಪರ ತಿಳಿದಂತಹ ಗ್ರಾಮಸ್ಥರ ಆಕ್ರೋಶ ಹೆಚ್ಚಾದ ಹಿನ್ನೆಲೆ ಪಲಾಯನ ಮಾಡಿದಂತಹ ಮುಸ್ಲಿಂ ಯುವಕ ನೋಂದಣಿ ಮಾಡಿದ್ದಂತಹ ಟೋಪಿ ಸೋಮವಾರ ಚೌಡಹಳ್ಳಿ ಮಠಕ್ಕೆ ಬಂದಂತಹ ಘಟನೆ ನಡೆದಿದೆ.